ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಹಿಂದೂ ದೇಗುಲದ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ ಸ್ವತಃ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಭಾಳ ದೊಡ್ಡ ಮಟ್ಟದ ಫಜೀತಿ ಉಂಟಾಗಿದೆ. ಬೆಳಗ್ಗೆ ಎದ್ರೆ ಒಂದಿಲ್ಲ ಒಂದು ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿವಾದಗಳು ಉಂಟಾಗ್ತಾ ಇರುವಂಥ ದಿನಮಾನಗಳಿವು. ಅಂಥದ್ದರಲ್ಲಿ ಸ್ವತಃ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆನರಬಲ್ ಜಸ್ಟಿಸ್ ಬಿ.ಆರ್. ಗವಾಯಿ ಅವರು ಆಡಿದ ಮಾತು ಯಾವ ಮಟ್ಟಿನ ವಿವಾದವನ್ನು ಸೃಷ್ಟಿ ಮಾಡಿದೆ ಅಂದರೆ, ಈಗ ಒಂದೋ ಅವರ ಮೇಲೆ ವಾಗ್ದಂಡನೆಯನ್ನು ಹೇರಬೇಕು, ಇಲ್ಲ ಅವರು ಸಾರ್ವಜನಿಕವಾಗಿ ಹಿಂದೂಗಳ ಕ್ಷಮೆ ಕೇಳಬೇಕು. ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ದೊಡ್ಡ ಮಟ್ಟದ ಟ್ರೆಂಡಿಂಗ್ ನಡೀತಾ ಇದೆ. ಪ್ರಕರಣದ ಬಗ್ಗೆ ನಾನು ನಿನ್ನೆ ತಮಗೆ ಭಾಳ ಕ್ಲುಪ್ತವಾಗಿ ಹೇಳಿದ್ದೆ. ನಮ್ಮ ಸಂಚಿಕೆಯ ಮಧ್ಯೆ ಬರುವಂಥ ವಿಷಯದಲ್ಲಿ ಅದು ಒಂದು ಭಾಗವಾಗಿತ್ತಷ್ಟೆ. ಏನಂದರೆ, ಖಜುರಾಹೋದಲ್ಲಿರುವಂಥ ಒಂದು ದೇವಸ್ಥಾನ, ವಿಷ್ಣು ದೇವಸ್ಥಾನ, ಹಿಂದೆ ದಾಳಿಕೋರರು ಈ ವಿಷ್ಣು ಮೂರ್ತಿಯ ಶಿರಚ್ಛೇದನ ಮಾಡಿದ್ದಾರೆ. ಒಬ್ಬ ಕಕ್ಷಿದಾರರು ಬಂದು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಮೊರೆ ಹೋಗಿ, ನೋಡಿ ಸ್ವಾಮಿ, ನಮ್ಮದೊಂದು ಪಾರಂಪರಿಕ ದೇವಸ್ಥಾನ ಇದು, ವಿಷ್ಣು ದೇವಾಲಯ, ವಿಷ್ಣುವಿನ ದೇವಸ್ಥಾನ ಇರೋದೇ ಕಡಿಮೆ, ಅಂಥದ್ರಲ್ಲಿ ಖಜುರಾಹೋದಲ್ಲಿ ಇಷ್ಟು ಸುಂದರವಾದಂಥ ಕೆತ್ತನೆ ಇರುವಂಥ ಶಿಲ್ಪ ಇರುವಂಥ ದೇವಸ್ಥಾನ ಇದೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಭಗ್ನಗೊಂಡಂಥ ಮೂರ್ತಿಯನ್ನು ನಾವು ಪೂಜಿಸುವ ಹಾಗಿಲ್ಲ. ಆದ್ದರಿಂದ ದಯವಿಟ್ಟು ಪ್ರಾಚ್ಯ ಇಲಾಖೆಗೆ ಹೇಳಿ ಆ ವಿಷ್ಣುವಿನ ಮೂರ್ತಿಯನ್ನು ಬೇರೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ, ಅದನ್ನು ವಿರೂಪಗೊಂಡಿದ್ದನ್ನು ಸರಿಗೊಳಪಡಿಸಲಿಕ್ಕೆ ಒಂದು ನಿರ್ದೇಶನವನ್ನು ಕೊಡಿ ಅಂತ ಕೋರ್ಟಿಗೆ ಮೊರೆ ಹೋಗಿದ್ದರು. ಸುಪ್ರೀಂ ಕೋರ್ಟಿಗೆ ಹೋಗಿ ಅದು ಚೀಫ್ ಜಸ್ಟಿಸ್ ಬಿ.ಆರ್. ಗವಾಯಿ ಅವರ ಬೆಂಚಿಗೆ ಬಂತು. ಬಿ.ಆರ್. ಗವಾಯಿ ಅವರು ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ಅಥವಾ ಇಂಥ ವಿಷಯಗಳನ್ನು ನಾವು ಪರಿಗಣನೆ ತೆಗೆದುಕೊಳ್ಳಲ್ಲ ಅಂತ ಅರ್ಜಿಯನ್ನು ವಜಾ ಮಾಡಿದರೆ ನಮಗೇನೂ ಬೇಸರ ಆಗ್ತಿರಲಿಲ್ಲ. ಏಕೆಂದರೆ ಅದರ ವ್ಯಾಪ್ತಿಯನ್ನು ಸ್ವತಃ ಜಸ್ಟಿಸ್ಗಳ ವಿವೇಚನೆಗೆ ಬಿಟ್ಟದ್ದಾಗಿದ್ದರಿಂದ ಅವರು ಅಡ್ಮಿಟ್ಟು ಮಾಡ್ಕೋಬೋದು, ವಜಾನೂ ಮಾಡ್ಬೋದು. ವಜಾ ಏನೋ ಮಾಡಿದರು, ವಜಾ ಮಾಡಿದ್ದಷ್ಟೇ ಅಲ್ಲ, ಅದಾದ ಮೇಲೆ ಅವರು ಆಡಿದ ಮಾತುಗಳಿದಾವಲ್ಲ, ಅದು ಆ ಸ್ಥಾನದಲ್ಲಿ, ಆ ಪೀಠದಲ್ಲಿ ಕುಳಿತಿರುವಂಥ ವ್ಯಕ್ತಿ ಆಡುವ ಮಾತುಗಳಲ್ಲ. ಇದನ್ನು ಬೇರೆ ಯಾರೇ ಮಾತನಾಡಿದರೂ ಕೂಡ ಆ ಕ್ಷಣದಲ್ಲಿ ಅವರ ಮೇಲೆ ಹೇಟ್ ಸ್ಪೀಚ್ ಅನ್ನುವಂಥ ಕಾರಣಕ್ಕೋಸ್ಕರ ಬಂಧಿಸಬಹುದಾದಂಥ ಹೇಳಿಕೆಯನ್ನು ಅವರು ಕೊಟ್ಟರು. ಅವ್ರು ಹೇಳ್ತಾರೆ, ನಿಮಗೆ ದೇವರ ಮೇಲೆ, ವಿಷ್ಣುವಿನ ಮೇಲೆ ಅಷ್ಟು ಭಕ್ತಿ ಇದ್ದರೆ, ನೀವಂಥ ಒಬ್ಬ ಭಕ್ತ ಆಗಿದ್ದರೆ, ನಿಮ್ಮ ವಿಷ್ಣುವಿಗೆ ಹೇಳಿ ತನ್ನ ಶಿರವನ್ನು ತಾನೇ ವಾಪಸ್ ಸರಿ ಮಾಡ್ಕೊಳ್ಳಿಕ್ಕೆ ಹೇಳಿ ಅಂತ ಹೇಳ್ತಾರೆ. ಯಾವ ಮೂರ್ತಿ ವಿರೂಪಗೊಂಡಿದೆಯೋ, ಭಗ್ನಗೊಂಡಿದೆಯೋ, ಆ ಮೂರ್ತಿಗೆ ನಾವು ಪ್ರಾರ್ಥನೆ ಮಾಡ್ಕೋಬೇಕಂತೆ ವಿಷ್ಣುವಿಗೆ. ಮಹಾವಿಷ್ಣು, ನಿನ್ನ ಮೂರ್ತಿಯನ್ನು ನೀನೇ ಸರಿಪಡಿಸ್ಕೊ ಅಂತ ಹೇಳ್ಬೇಕಂತೆ. ನಿಮ್ಮ ವಿಷ್ಣುವಿಗೆ ತಾಕತ್ತಿದ್ರೆ ಬಂದು ಸರಿ ಮಾಡ್ಕೋತಾರೆ ಅನ್ನುವಂಥ ಅರ್ಥದಲ್ಲಿ ಬಿ.ಆರ್. ಗವಾಯಿ ಅವರು ಹೇಳಿದರು. ಇದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ವಿವಾದ ಉಂಟಾಯಿತು. ಇದ್ರ ಬಗ್ಗೆ ಎಲ್ಲ ಕಡೆ ಟ್ರೆಂಡ್ ಮಾಡಲಾಯಿತು. ಎಲ್ಲರೂ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದರು. ಇದೇ ರೀತಿಯಾಗಿ ಯಾವುದಾದ್ರೂ ದರ್ಗಾದ ವಿಚಾರಕ್ಕೆ ಬಂದಿದ್ದರೆ, ಯಾವುದಾದ್ರೂ ಮಸೀದಿ ವಿಚಾರದಲ್ಲಿ ಬಂದಿದ್ದರೆ, ಇದೇ ಬಿ.ಆರ್. ಗವಾಯಿ ಅವರು ನಿಮ್ಮ ಹಜರತ್ ಮೊಹಮ್ಮದ್ ಪೈಗಂಬರ್ಗೆ ಹೇಳ್ಕೊಳ್ಳಿ ಅಂತ ಏನಾದರೂ ಇವ್ರು ಹೇಳ್ತಿದ್ರಾ? ಅಥವಾ ಯಾವುದಾದ್ರೂ ಚರ್ಚಿನಲ್ಲಿ ಭಗ್ನಗೊಂಡಿದ್ದರೆ ನಿಮ್ಮ ಜೀಸಸ್ಸಿಗೆ ಬಂದು ತನ್ನ ಮೂರ್ತಿಯನ್ನು ತಾನೇ ಸರಿಪಡಿಸ್ಕೊ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಹಿಂದೂಗಳು ಏನು ಬೇಕಾದರೂ ಸಹಿಸ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಡಬಹುದಾ? ನೀವು ದೇಶದ ಕ್ಷಮೆ ಕೇಳಬೇಕು. ಏಕೆಂದರೆ ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದಂಥ ವ್ಯಕ್ತಿ, ಆತನ ನಡತೆ, ಆತನ ಮಾತು, ಆತನ ಪ್ರತಿಯೊಂದು ಚರ್ಯಗಳು ಕೂಡ ಬೇರೆಯವರಿಗೆ ಆದರ್ಶಮಯವಾಗಿರಬೇಕು ಮತ್ತು ಇನ್ನೊಬ್ಬರಿಗೆ ಹಂಗಿಸುವ ರೀತಿಯಲ್ಲಿ ಪರನಿಂದೆ ಮಾಡುವ ಹಾಗೆ ಇರಬಾರದು. ಒಂದು ವೇಳೆ ಇದೇ ರೀತಿಯದಾದಂಥ ಹೇಳಿಕೆಯನ್ನು ಬೇರೆ ಯಾರೋ ಜನಸಾಮಾನ್ಯ ಕೊಟ್ಟಿದ್ದರೆ ಆತನಿಗೆ ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗ್ತಾ ಇತ್ತು ಅಂತ ಎಲ್ಲ ಕಡೆ ಈಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ, ಟ್ರೆಂಡ್ ಮಾಡಲಾಗ್ತಾ ಇದೆ. ಇವರ ಮೇಲೆ ಒತ್ತಡವನ್ನು ಹೇರಲಾಗ್ತಾ ಇದೆ, ಚೀಫ್ ಜಸ್ಟಿಸ್ಗೆ ಕ್ಷಮೆ ಕೇಳಿ ಅಂತ. ನೋಡಿ, ಭಾರತ ದೇಶದಲ್ಲಿ ಏನಂದರೂ ಸಹಿಸಿಕೊಳ್ಳುವಂಥ ಹಿಂದೂಗಳಿದ್ದಾರೆ ಅಂತ ಆನರಬಲ್ ಜಸ್ಟಿಸ್ ಅವರು ಈ ರೀತಿಯಾದಂಥ ಮಾತನ್ನು ಆಡಿದ್ದಾರೆ. ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿರಬಹುದು. ಸ್ವತಃ ಬಿ.ಆರ್. ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆದರು ಅವರ ನಿಧನಕ್ಕೆ 1.25 ತಿಂಗಳ ಮುಂಚೆ. ಆದರೆ ಅವರು ಹೇಳಿದರು, ನಾನು ನನ್ನ ಮನೆಯನ್ನು ತೊರೆದು ಬೇರೆ ಮನೆಗೆ ಹೋಗ್ತಾ ಇಲ್ಲ, ನನ್ನ ಮನೆಯ ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗ್ತಾ ಇದ್ದೀನಿ ಅಂತ ಸ್ವತಃ ಬಿ.ಆರ್. ಅಂಬೇಡ್ಕರ್ ಅವರು ಹೇಳಿದರು. ಆದರೆ
ತಾನು ಹಿಂದೂ ಧರ್ಮದಲ್ಲಿ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹಿಂದೂಗಳ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡಬಹುದು, ನನಗೆ ಆ ಸ್ವಾತಂತ್ರ್ಯ ಇದೆ, ನನ್ನ ಅಂಥ ಸ್ವೇಚ್ಛಾಚಾರವನ್ನು ನಾನು ಮೆರೆಯಬಹುದು ಅಂತ ಚೀಫ್ ಜಸ್ಟಿಸ್ ಅಂದ್ಕೊಂಡಿದ್ದಾರಲ್ಲ, ಇದಕ್ಕೆ ನಾವು ಏನು ಅಂತ ಹೇಳೋಣ. ಮೊನ್ನೆ ಇದೇ ಸುಪ್ರೀಂ ಕೋರ್ಟ್ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಏನಂತ? ನೀವು ಕೇವಲ ದಿಲ್ಲಿಗೆ ಮಾತ್ರ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ನಿಷೇಧವನ್ನು ಯಾಕೆ ಹೇರ್ತೀರಿ, ಇಡೀ ದೇಶಾದ್ಯಂತ ದೀಪಾವಳಿ ಪಟಾಕಿಗೆ ನಿಷೇಧವನ್ನು ಹೇರಬೇಕು ಅಂತ ಇದೇ ಸುಪ್ರೀಂ ಕೋರ್ಟು ಅಬ್ಸರ್ವೇಷನ್ನಲ್ಲಿ ಹೇಳಿದೆ. ನೋಡಿ, ಈ ದೇಶದಲ್ಲಿ ಕೋಟ್ಯಾಂತರ ವಾಹನಗಳು ರಸ್ತೆಯಲ್ಲಿ ಓಡಾಡ್ತವೆ. ಎಷ್ಟರ ಮಟ್ಟಿಗೆ ವಾಯುಮಾಲಿನ್ಯ ವಾಹನಗಳಿಂದ ಆಗತ್ತೆ ಅನ್ನೋದು ಈ ದೇಶದಲ್ಲಿರುವಂಥ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ವರ್ಷದಲ್ಲಿ ಒಂದು ದಿವಸ ಸಂಭ್ರಮದಿಂದ ಆಚರಣೆ ಮಾಡುವಂಥ ಒಂದು ಹಬ್ಬದ ಪಟಾಕಿಯ ಸಂಭ್ರಮಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ಹಿಡನ್ ಅಜೆಂಡಾ ಇದೆಯಲ್ಲ, ಅದೇ ಹಿಂದೂಗಳ ಬಗ್ಗೆ ಇವರಿಗಿರುವಂಥ ಅಸಮಾಧಾನವನ್ನು, ಅಸಹನೆಯನ್ನು ತೋರಿಸುತ್ತೆ. ಹಿಂದೂಗಳ ಮೇಲೆ ಏನು ಬೇಕಾದರೂ ಕಡಿವಾಣ ಹಾಕಬಹುದು ಅಂತ ಈ ಕೋರ್ಟುಗಳು ಭಾವಿಸ್ತಾವಲ್ಲ, ಇದಕ್ಕೆ ನಾವು ಯಾರಿಗೆ ಮೊರೆ ಹೋಗಬೇಕು ಅನ್ನುವುದು ಈಗಿರುವಂಥ ಪ್ರಶ್ನೆ. ಹಾಗಾದರೆ ಎಲ್ಲರ ವಿಚಾರಕ್ಕೆ ಹೀಗೆ ಕೋರ್ಟ್ಗಳು ಮಾಡ್ತಾ ಇದ್ದಾವ? ಎರಡೇ ಎರಡು ಉದಾಹರಣೆಗಳನ್ನು ತಮ್ಮೆದುರಿಗೆ ಹೇಳ್ತೀನಿ. ಮೊದಲನೇದಾಗಿ 19 ಆಗಸ್ಟ್ 2023 ದೆಹಲಿಯ ಮೆಹರೌಲಿ ಅನ್ನುವಂಥ ಒಂದು ದರ್ಗಾ, ಈ ದರ್ಗಾ ಸಂಪೂರ್ಣವಾಗಿ ಜರ್ಜರಿತಗೊಂಡಿರುತ್ತೆ, ಹಾಳಾಗಿರುತ್ತೆ, ಪಾಳು ಬಿದ್ದು ಹೋಗಿರುತ್ತೆ. ಕೋರ್ಟಿಗೆ ಮೊರೆ ಹೋಗಲಾಗುತ್ತೆ. ಕೋರ್ಟಿಗೆ ಮೊರೆ ಹೋಗಿ ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತ. ನೋಡಿ, ಒಂದು ಕಾಯ್ದೆ ಇದೆ, ಕಾಯ್ದೆ ಮಾಡಿದ್ದು ನಾವೇ, ಸಂವಿಧಾನವನ್ನು ಬರೆದದ್ದು ನಾವೇ, ಸಂವಿಧಾನವನ್ನು ಬರೆಸ್ಕೊಂಡದ್ದು ನಾವೇ, ನಮ್ಗೆ ಹೇಗೆ ಬೇಕೋ ಹಾಗೆ ಬರೆಸ್ಕೊಂಡಿದ್ದೀವಿ. ಏಕೆಂದರೆ ದೇಶದಲ್ಲಿ ಸುರಳಿತವಾದಂಥ ಆಡಳಿತಾತ್ಮಕ ವ್ಯವಸ್ಥೆ ಇರಲಿ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಈ ವಿಧಾನವನ್ನು ನಾವು ಬರೆಸ್ಕೊಂಡದ್ದು. ನಮ್ಮ ಮೇಲೆ ಹೇರಲಿಕ್ಕಾಗಿ ಇರೋದಲ್ಲ ಸಂವಿಧಾನ. ಸಂವಿಧಾನ ನಮ್ಮ ಬದುಕನ್ನು ಸರಳೀಕೃತಗೊಳಿಸಲಿಕ್ಕಾಗಿರುವಂಥದ್ದು. ಏನಂತ ಹೇಳಿದರೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ನಮ್ಮ ದೇಶದಲ್ಲಿ ಇದೆ. ಅದರ ಕೆಲಸ ಏನು? ಯಾವ್ಯಾವ ಸಂರಕ್ಷಿತವಾದಂಥ ಕಟ್ಟಡಗಳು, ಪ್ರದೇಶ ಇದಾವೋ ಅದನ್ನು ಯಥಾಸ್ಥಿತಿ ಕಾಪಾಡಬೇಕು, ವಿರೂಪಗೊಳಿಸಬಾರದು. ಯಾರಾದರೂ ವಿರೂಪಗೊಳಿಸಿದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಯಾಕೆ ಬಂದದ್ದಿದು? ಯಾಕೆ ಅಂದರೆ ಅದಕ್ಕೊಂದು ಪರಂಪರೆ ಇರುತ್ತೆ, ಅದಕ್ಕೊಂದು ಇತಿಹಾಸ ಇರುತ್ತೆ, ಅದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇರುತ್ತೆ. ಅದನ್ನು ವಿರೂಪಗೊಳಿಸಿದರೆ, ಭಗ್ನಗೊಳಿಸಿದರೆ ಇತಿಹಾಸಕ್ಕೆ ನಾವು ಮಾಡುವಂಥ ಅಪಚಾರ ಎನ್ನುವಂಥ ಕಾರಣಕ್ಕೋಸ್ಕರ ಮಾಡಿರುವಂಥ ಕಾಯ್ದೆ ಅದು. ಮಾಡಿದ್ಯಾರು? ನಾವೇ ಮಾಡಿದ್ದು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವುದೇ ಒಂದು ಕಟ್ಟಡವನ್ನು ಪುನರ್ನಿರ್ಮಾಣ ಮಾಡಬಾರದು ಅಂತ ಮಾಡಿದ್ದು ನಾವೇ. ಯಾಕೆ ಮಾಡಬಾರ್ದು ಅಂದರೆ ಅದು ಪಾರಂಪರಿಕತೆಯನ್ನು ಕಳ್ಕೋಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ, ಅದರ ಸಹಜತೆಯನ್ನು, ಅದರ ಅಸ್ಮಿತೆಯನ್ನು ಕಳ್ಕೋಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ. ಅದೇ ಕಾಯ್ದೆಯನ್ನು ತಿದ್ದುಪಡಿ ಮಾಡುವಂಥ ಹಕ್ಕಿರೋದು ಯಾರಿಗೆ? ಅಗೇನದು ನಮಗೆ ಇರುವಂಥದ್ದು. ಈಗ ಈ ಮೆಹರೌಲಿ ದರ್ಗಾ ಬಗ್ಗೆ ಹೇಳಿದೆ. ಈ ಮೆಹರೌಲಿ ದರ್ಗಾವನ್ನು ನವೀಕರಣ ಮಾಡಿ ಅದನ್ನು ಸರಿಪಡಿಸಿ ಅಂತ ಇದೇ ಕೋರ್ಟು 19 ಆಗಸ್ಟ್ 2023 ಆದೇಶ ಮಾಡಿದೆಯಲ್ಲ, ಅದು ಹೆಂಗೆ ಮಾಡಿಬಿಡ್ತೀವಿ? ನಮ್ಮ ಖಜುರಾಹೋದ ವಿಷ್ಣು ದೇವಸ್ಥಾನವನ್ನು, ಅಲ್ಲಿಯ ಮೂರ್ತಿಯನ್ನು ಭಗ್ನಗೊಂಡದ್ದನ್ನು ಬೇರೆ ಪ್ರತಿಷ್ಠಾಪನೆ ಮಾಡಿ ನಾವು ಆರಾಧಿಸ್ತೀವಿ ಅಂತ ಒಬ್ಬ ಕಕ್ಷಿದಾರ ಹೇಳಿದಾಗ, ನಿಮ್ಮ ವಿಷ್ಣುವನ್ನೇ ಹೋಗಿ ಕೇಳ್ಕೊಳ್ಳಿ, ಅಷ್ಟೊಂದು ನಿಮ್ಮ ಭಕ್ತಿ ಇದ್ದರೆ ಆತನಿಗೆ ಬಂದು ಸರಿ ಮಾಡ್ಕೊಳ್ಳಿ ಅಂತ ಈ ಜಸ್ಟಿಸ್ ಹೇಳ್ತಾರೆ. ಆದರೆ ಮೆಹರೌಲಿ ದರ್ಗಾ ವಿಚಾರದಲ್ಲಿ ಇದೇ ಕೋರ್ಟು ಅದರ ನವೀಕರಣ ಮಾಡಿ ಅಂತ ಹೇಳುತ್ತೆ. ಅದು ಬಿಟ್ಬಿಡಿ. ಮೊನ್ನೆ ನಿಮಗೆ ಸಂಭಲ್ನಲ್ಲಿ ಇರುವಂಥ ಶಾಹಿ ಇಮಾಮ್ ಮಸೀದ್ ಅಂತ ಇದೆ. ಆ ಮಸೀದಿಯನ್ನು ರಂಜಾನ್ ಸಂದರ್ಭದಲ್ಲಿ ನವೀಕರಣ ಮಾಡಬೇಕು ಅಂತ ಅಲ್ಲಿಯ ಕಮಿಟಿ ಏನಿರ್ತದಲ್ಲ, ಇಂತಜಾಮ್ ಕಮಿಟಿ ಅಂತ, ಇಂತಜಾಮಿಯಾ ಟ್ರಸ್ಟ್ ಅಂತ ಇರ್ತದೆ. ಇಂತಜಾಮ್ ಅಂದರೆ ನಿರ್ವಹಣೆ ಮಾಡೋದು ಅಂತ. ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದಾಗ ಕೋರ್ಟ್ ಹೇಳುತ್ತೆ, ಇದನ್ನು ಬೇರೆ ಯಾರೋ ಇತರೆ ಜನ ಹೋಗಿ ಪರಭಾರೆ ಮಾಡಿ ಅದನ್ನು ಸುಣ್ಣ ಬಣ್ಣ ನವೀಕರಣ ಮಾಡೋದು ಬೇಡ, ಪ್ರಾಚ್ಯ ಇಲಾಖೆಯೇ ಅದರ ಸುಣ್ಣ ಬಣ್ಣದ ವ್ಯವಸ್ಥೆಯನ್ನು ನೋಡಿಕೊಳ್ಳಿ ಅಂತ. ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಪ್ರತಿವಾದವನ್ನು ಮಾಡಲಾಗತ್ತೆ. ಏಕೆಂದರೆ ಹಾಗೆ ಮಾಡುವ ಮೂಲಕ ಹಿಂದೂ ಧರ್ಮದ ಕುರುಹುಗಳೇನಿದ್ದಾವೆಯೋ ಅವನ್ನು ನಾಶಪಡಿಸಬಾರ್ದು ಅನ್ನೋದು ಪ್ರತಿವಾದಿಗಳ ವಾದ ಇರ್ತದೆ. ಆದರೆ ಕೋರ್ಟ್ ಹೇಳುತ್ತೆ, ನೋಡಿ, ನೀವು ಪರಭಾರೆಯಾಗಿ ಯಾವುದೋ ಮೌಲಾನೋ ಅದರ ಸುಣ್ಣ ಬಣ್ಣ ಮಾಡಿ ಒಳಗಡೆ ಪ್ರವೇಶ ಮಾಡೋದು ಬೇಡ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಇದೆ, ಅದೇ ಅದರ ಸುಣ್ಣ ಬಣ್ಣವನ್ನು ಮಾಡುತ್ತೆ ಈ ಮಸೀದದು, ಸಂಭಲ್ನ ಮಸೀದಿ ಅಂತ. ಮಾರ್ಚ್ 16, 2025 ಆಗಿರುವಂಥ ಘಟನೆ, ಅಂದರೆ ಮೊನ್ನೆ ನಡೆದಂಥ ಘಟನೆ ಇದು. ಹೀಗೆ ಇತರೆ ಧರ್ಮೀಯರ ಬಗ್ಗೆ ಈ ರೀತಿಯಾದಂಥ ವಿನಾಯಿತಿಯನ್ನು ತೋರಿಸುವಂಥ ವ್ಯವಸ್ಥೆಯಲ್ಲಿ ವಿಷ್ಣು ದೇವಗುಲಕ್ಕೆ ಮಾತ್ರ ಈ ರೀತಿಯಾದಂಥ ಅವಹೇಳನಕಾರಿಯಾದಂಥ ಹೇಟ್ ಸ್ಪೀಚನ್ನು
ಮಾಡಲಿಕ್ಕೆ ಇವರಿಗೆ ಅಧಿಕಾರ ಕೊಟ್ಟದ್ದು ಯಾರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗತ್ತೆ. ಈ ದೇಶದ ಅತಿ ದೊಡ್ಡ ಸಮಸ್ಯೆ ಏನಂತಂದರೆ, ಒಬ್ಬ ಚೀಫ್ ಮಿನಿಸ್ಟರ್ ಮಗ, ಸ್ಟಾಲಿನ್ನ ಮಗ, ಹಿಂದೂ ಧರ್ಮಕ್ಕೆ ಮಲೇರಿಯಾ ಅನ್ಬೋದು, ಹಿಂದೂ ಧರ್ಮಕ್ಕೆ ಕೋವಿಡ್ ಅನ್ಬೋದು, ಹಿಂದೂ ಧರ್ಮ ಈ ದೇಶದಲ್ಲಿರುವಂಥ ಅತಿ ಕೆಟ್ಟ ರೋಗ ಅಂತ ಕರಿಬೋದು. ಆತನಿಗೆ ನಿರಂತರವಾಗಿ ಆತನಿಗೆ ಜಾಮೀನು ಲಭ್ಯ ಆಗತ್ತೆ, ಆತನನ್ನು ಬಂಧಿಸಬಾರದು ಅಂತ ಹೇಳಲಾಗತ್ತೆ. ಏಕೆಂದರೆ ಹಿಂದೂ ಧರ್ಮದಲ್ಲಿ ಏನು ಬೇಕಾದರೂ ಸಹಿಸ್ಕೋಬಹುದು ಅನ್ನುವಂಥ ಮನಸ್ಥಿತಿಗೆ ನಮ್ಮ ನ್ಯಾಯಾಲಯಗಳು ಬಂದು ನಿಂತಿದ್ದಾವೆ. ಆದರೆ ಅದೇ ಹಜರತ್ ಪೈಗಂಬರ್ ಕುರಿತು ಒಬ್ಬ ಹೆಣ್ಮಗಳು ಮಾತಾಡಿದ ತಕ್ಷಣ ಆಕೆ ರಾಷ್ಟ್ರದ ಕ್ಷಮೆ ಕೇಳುವಂಥ ಇದೇ ಜನ ಹೇಳ್ತಾರೆ ನೂಪುರ್ ಶರ್ಮಾಗೆ. ಅಂದರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋದು ಸೆಕ್ಯುಲರ್ ಹೆಸರಿನಲ್ಲಿ ಈ ದೇಶದಲ್ಲಿ ನಿರಂತರವಾಗಿ ನಡೀತಾ ಇರುವಂಥ, ನಮ್ಮ ಮೇಲೆ ನಡೀತಾ ಇರುವಂಥ ಪಿತೂರಿ ಇದು. ಇದನ್ನು ಮೀರಿ ನಾವು ಹೋರಾಟ ಮಾಡೋದು ಹೇಗೆ, ಅದು ಈಗ ಆಲೋಚನೆ ಮಾಡಬೇಕಾದಂಥ ವಿಚಾರ. ಇದು ಕೇವಲ ಯಾವುದೋ ಖಜುರಾಹೋ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದಲ್ಲ. ನೋಡಿ, ಈ ಆನರೇಬಲ್ ಚೀಫ್ ಜಸ್ಟಿಸ್ ಇದಾರಲ್ಲ, ಇನ್ನು 1 ತಿಂಗಳು 20 ದಿವಸಕ್ಕೆ ಇವ್ರು ರಿಟೈರ್ ಆಗಿ ಮನೆಗೆ ಹೋಗ್ತಾರೆ. ಇವರಾದ ಮೇಲೆ ಇನ್ನೊಬ್ಬರು ಬರ್ತಾರೆ. ಇದು ವ್ಯವಸ್ಥೆ ಮತ್ತು ಇದು ಮನಸ್ಥಿತಿ. ವ್ಯಕ್ತಿ ಬದಲಾಗಬಹುದು, ಮನಸ್ಥಿತಿ ಬದಲಾಗೋದಿಲ್ಲ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಇರ್ಬೋದು, ವ್ಯವಸ್ಥೆ ನಮ್ಮದೇ ಅಂತ ಈ ಹಿಂದೆ ಕಾಶ್ಮೀರ್ ಫೈಲ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಬಂದಿತ್ತು. ಪ್ರಧಾನಮಂತ್ರಿ ಏನು ಅವ್ರು ಇರಬಹುದು, ಮುಖ್ಯಮಂತ್ರಿ ಏನು ಅವ್ರು ಇರಬಹುದು, ನೋಡ್ಕೊಳ್ಳೋದು ನಾವಲ್ವಾ ಇಲ್ಲಿ ವ್ಯವಸ್ಥೆ ಅಂತ ಒಂದು ಡೈಲಾಗ್ ಇದೆ ಅದರಲ್ಲಿ. ಅದು ದಿನದಿಂದ ದಿನಕ್ಕೆ ಸಾಬೀತಾಗ್ತಾ ಹೋಗ್ತಾ ಇದೆ. ಕಾಶ್ಮೀರ್ ಫೈಲ್ಸ್ ಅಂದ್ಕೊಳ್ಳಿ ನೆನಪಾಗೋದು ನನಗೆ ಅದರದೇ ಆದಂಥ ಮೊಕದ್ದಮೆ. 1990 ಜನವರಿ 19ಕ್ಕೆ ನರಮೇಧ ನಡೆಯುತ್ತೆ ಶ್ರೀನಗರದಲ್ಲಿ ಹಿಂದೂಗಳ ಮೇಲೆ. ನರಮೇಧ, ಮಹಿಳೆಯರ ಮೇಲೆ ಅತ್ಯಾಚಾರ, ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ, ಗಂಡಸರನ್ನು ಓಡಿಸೋದು, ಕೊಲೆ ಮಾಡೋದು, ಬೆಂಕಿ ಹಚ್ಚೋದು, ಕಂಡ ಹಾಗೆ ಅಂಥ ಹೃದಯ ವಿದ್ರಾವಕವಾದಂಥ ಸನ್ನಿವೇಶವನ್ನು ನೀವು ಕಲ್ಪಿಸಲಿಕ್ಕೂ ಸಾಧ್ಯ ಇಲ್ಲ. ಅದು ನಡೆದ ಮೇಲೆ ಕೋರ್ಟಿಗೆ ಮೊಕದ್ದಮೆ ಹಾಕಲಿಕ್ಕೆ ಹೋದರೆ ಕೋರ್ಟ್ ಏನು ಹೇಳುತ್ತೆ ಗೊತ್ತಾ, ಹಳೆ ಮೊಕದ್ದಮೆ, ಇದ್ರ ಬಗ್ಗೆ ನಾವು ಇಲ್ಲಿ ವಿಚಾರಣೆಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೋರ್ಟು ಅರ್ಜಿಯನ್ನು ವಜಾ ಮಾಡುತ್ತೆ. ಇದು ಭಾರತ ದೇಶದಲ್ಲಿರುವಂಥ ವ್ಯವಸ್ಥೆ. ಅಂಥದ್ರಲ್ಲಿ ಖಜುರಾಹ ದೇವಸ್ಥಾನಕ್ಕೆ ವಿಷ್ಣುವನ್ನೇ ಹೋಗಿ ಕೇಳ್ಕೊಂಬ ಅಂತ ಜಡ್ಜ್ ಹೇಳಿದ್ದು ಅಚ್ಚರಿ ಪಡಬೇಕಾಗಿದ್ದೇನೂ ಅಲ್ಲ. ಏನಾಗತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.